ಮೀಟ್ ಮಾಡಕ್ ನಡ್ಕೋತ ಮಾತಾಡ್ಕೊಂಡು ಮತ್ತೆ ವಾಪಸ್ ಬರ್ತಾಳ. ನನ್ನ ಮಗನ ಫೋನ್ ಕೊಟ್ಟ ಈ ರೂಮ್ನಾಗ, ಟೆರೆಸ್ನಾಗ, ಪಾರ್ಕಿಂಗ್ ಒಳಗೆ, ಊಟದ ಟೈಮ್ ಒಳಗೆ ರಾತ್ರಿ ಫೋನ್ ಇಟ್ಕೊಂಡಿರ್ತಾನೆ. ಏನು ಮಾಡೋದಪ್ಪ ಇವನ್ನ? ಮುಗೀತು, ಪಾಲಿಗೆ ಬಂದಿದ್ದು ಪಂಚಾಮೃತ ಅನುಭವಿಸ್ಬೇಕಷ್ಟೆ. ಪಾಪ ನಮ್ಮ ಫ್ರೆಂಡ ಇಲ್ಲಿ ಸಾಮಾರಿ ಪುಣ್ಯ ಮಾಡೋಣ ರ್ಯಾಂಕರ್ ಬರ್ತಾಳಕ್ಕಿ. ಯಪ್ಪ ಹೋಗೋಣ, ದೇವ್ರು ಬರಕತ್ತಲ್ಲಪ್ಪ ಮರ. ಮಗ ಹಿಂಗೆ ಆಗ್ಬಿಟ್ರೆ ಹೆಂಗೆ? ಮುಗ್ದಂಗೆ ಆತ್ಬಿಡ ಅಷ್ಟೇ ಕತ್ತಿ. ಏನ್ರಿ, ಪ್ರತಿ ವರ್ಷ ಈ ಟೈಮ್ನಲ್ಲಿ ನಮ್ಮ ಬಂಧು ಬಳಗನೆಲ್ಲ ಕರೆದು ಜೋರಾಗಿ ಪಾರ್ಟಿ ಮಾಡ್ತಿದ್ವಿ, ನಮ್ಮ ಮಗ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅಂತ. ಈ ವರ್ಷ ಅದು ಏನಾಗುತ್ತೋ ಏನೋ. ಏನಾಗ್ತದೆ ಏನು ಅದು ನಮ್ಗೆ ಗೊತ್ತಿರೋದೆ ಅಲ್ಲ. ನಮ್ಮ ಮಗ ದಿನ ಫೋನ್ ಇಟ್ಕೊಂಡು ಹಿಂಗೆ ಮಾತಾಡ್ಕೊಂಡಿದ್ರೆ ಇವತ್ತು ರಿಸಲ್ಟ್ ಏನು ಮಾಡ್ತಿ? ಆ ರಿಸಲ್ಟ್ ನಮ್ಗೆ ಗೊತ್ತಾಯ್ತು, ಅವ ಅಷ್ಟೇ ಈ ಸರಿ ಡುಮ್ಕಿ ಮುಗಿತ. ಅಲ್ಲ ರೀ, ನಮ್ಮ ಮಗನ ಮೇಲೆ ನಾವು ಎಷ್ಟು ಆಸೆ ಇಟ್ಕೊಂಡಿದ್ವಿ. ನಾವೇ ಪ್ರತಿ ತಂದೆ ತಾಯಿನೂ ಅವ್ರ ಮಕ್ಕಳ ಮೇಲೆ ಆಸೆ ಇಟ್ಕೊಂಡೇ ಇರ್ತಾರೆ. ಅವ್ರಿಗೆ ಮತ್ತೆ ಓದಿಸೋದು ಯಾಕೆ? ಅವರೆಲ್ಲ ಚಲೋ ತಂಗೆ ಓದೆ ಮುಂದೆ ಒಳ್ಳೆ ಪ್ರಜೆಗಳಾಗಿ ಬೆಳೀಲಿ, ಒಳ್ಳೆ ಮಕ್ಕಳಾಗಿ ಬೆಳೀಲಿ, ಆಮೇಲೆ ಒಳ್ಳೆ ಮದುವೆ ಆಗಿ ಒಳ್ಳೆ ಸಂಸಾರ ನಡ್ಸ್ಕೊಂಡು ಹೋಗ್ಲಿ, ನಮ್ಮನ್ನು ಅವ್ವ ಅಪ್ಪನೂ ಚಲೋ ನೋಡ್ಕೊಳ್ಳಿ ಅಂತಲೇ ಎಲ್ಲರೂ ಬೆಳೆಸೋದು. ಆದ್ರೆ ಮಕ್ಕಳು ಹಿಂಗೆ ಓದೋ ಹೊತ್ತಿನಾಗ ಫೋನ್ ಇಟ್ಕೊಂಡು ಹಿಂಗೆ ಹಾಳಾಗ್ತಾರಂತ ಯಾರಿಗೆ? ಯಾರು ಕನಸು ಕಂಡ್ರೆ ಅಲ್ಲ, ಯಾರು ಆಸೆನೂ ಪಟ್ಟರಂಗಿಲ್ಲ. ಮಕ್ಳು ಹಿಂಗೆ ಹಾಳಾಗಲ್ಲ. ಅದು ಅವ್ರು ಮಾಡೋ ತಪ್ಪಿಂದ ನಾವು ಹಾಳಾಗ್ತೀವಿ. ಏನು ಮಾಡೋದು? ಈಗ ಅನುಭವಿಸ್ಬೇಕು. ಇವತ್ತು ರಿಸಲ್ಟ್ ಹೋಗ್ಯಾನಲ್ಲ ನಿನ್ನ ಮಗ ಕಾಲೇಜ್ಗೆ ಹೋಗಿ, ಈಗ ಬರ್ತಾನೆ. ಬಂದ್ಮೇಲೆ ಹೇಳ್ತಾನೆ ಅಗದಿ ಏನು ಬಂದು ಹಿಂಗದ, ಅದು ಏನು ಬಂದು ನಮ್ಮ ಮುಂದೆ ಹೇಳ್ತಾನೆ. ಅದು ಫೋನ್ನಾಗ ಮಾತಾಡ್ಕೋತ ನಾ ಫೇಲ್ ಆದೆ ಅಂತೇಳಿ ಹೋಗ್ಬಿಡ್ತಾನೆ. ಯಾರಿಗೆ ಗೊತ್ತ? ಬಂದಾಗಲೇ ಗೊತ್ತಾಗೋದು. ಆಮೇಲೆ ಯಾವತ್ತೇ ಆಯಿತು ಇನ್ಮೇಲೆ ಮಕ್ಕಳ ಮೇಲೆ ತೀರಾ ಆಸೆ ಇಟ್ಕೋಬಾರ್ದು. ಒಂದು ಲೆವೆಲ್ ತನಕ ಅಷ್ಟೇ. ಅದು ಟೆಕ್ನಾಲಜಿ ಬೆಳೆದಂಗೆ ಸೊಸೈಟಿ ಹುಡುಗರು ಎಲ್ಲ ಹಾಳಾಗೋದೇ ಜಾಸ್ತಿ ಅಲ್ಲ. ನೋಡಿ, ನಮ್ಮ ಟೈಮ್ ಒಳಗೆ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ನಾವು ಎಷ್ಟು ಚಂದ ಓದಿದ್ವಿ. ನಾವೊಂದು ಹುಡುಗಿನ ಕಣ್ಣೆತ್ತು ನೋಡಿರಲಿಲ್ಲ, ನಿನ್ನ ಕರ್ಕೊಂಡು ತೋರಿಸ್ದ ಫಸ್ಟ್ ನಿನ್ನ ನೋಡಿದ್ನ. ಹೌದ್ರಿ. ನಿನ್ನ ನೋಡಿ ಮದುವೆ ಆದ್ನಿ, ಚಲೋ ಮಗನ ಹಳದು ಕೊಡ್ತೀನಿ. ಏನ್ ಮಾಡಿದ್ರಿ? ಅವಾಗ ಹಂಗಿತ್ತು, ಇವಾಗ ಹಿಂಗಿದೆಯಲ್ಲ. ಆತ್ ಬಿಡಿ, ಈಗ ಏನು ಮಾಡೋದು? ಇವಾಗ ಬರೋ ತನಕ ಕಾಯೋಣ. ಬಂದಮೇಲೆ ಏನು ಅಷ್ಟೇ ಮಾಮೂಲಿ. ನೋಡ್ಲೆ ಈಗ ಹಿಂಗೆ ಆಕೈತೆ ಅನ್ನೋದು ಗೊತ್ತಿತ್ತು ನನಗೆ. ಅದಕ್ಕೆ ನಾ ಯಾರಿಗೂ ರಿಲೇಷನ್ ಅವ್ರಿಗಾಯ್ತು, ಫ್ರೆಂಡ್ಸ್ಗಾಯ್ತು, ಪ್ರತಿ ಸರಿ ಕರಿತಿದ್ವಲ್ಲ, ಇವತ್ತು ಒಬ್ರಿಗೂ ಫೋನ್ ಮಾಡಿಲ್ಲ. ಯಾಕಂದ್ರೆ ಬೇಡ, ಸುಮ್ಮನೆ ಅವರೆಲ್ಲ ಬಂದು ಕೂತ ಇವ್ ಬಂದ ಫೇಲ್ ಆದೆ ಅಂದ್ಬಿಟ್ರೆ ಮತ್ತೆ ಈಗ ಒಂದೇ ಒಂದು ಉಳಿದಿದ್ದು ನೋಡು. ಏನಂದ್ರೆ ನಾನು ನೀನು ಹತ್ಕೋತು ಕೂಡುದು ಅಂದ. ಈ ವರ್ಷ ಬರೀ ನಮ್ಮ ಕಣ್ಣೀರೊಳಗೆ ನಾವು ಪಾರ್ಟಿ ಮಾಡ್ದಂಗೆ ಕೂತು ಬಿಡ್ಬೇಕು ಅಷ್ಟೇ. ಇನ್ನೇನು ಮಾಡೋದು? ಒಬ್ಬ ಬರಲಿ, ಬಂದು ಏನು ಹೇಳ್ತಾನೋ ನೋಡ್ಕೊಂಡು ಕಾಯೋದು. ನಾ ಹೇಳಿದ್ನಲ್ಲ, ಪಾರ್ಟಿ ಗ್ಯಾರಂಟಿ. 6 ಗಂಟೆಗೆ ಅಲ್ಲಿ ಇರ್ತೀನಿ, ಎಲ್ಲಾರು ಇರ್ಬೇಕು. ಫುಲ್ ಜೋರ ಮಾಡೋನ್ ಪಾರ್ಟಿ ಅವತ್ತ. ಹೌದು, ಹೇಳಿದ್ನಲ್ಲಪ್ಪ. ಸರಿ ಆಯ್ತು, ಆಮೇಲೆ ಮಾಡ್ತೀನಿ. ಬರ್ರಿ ಎಲ್ಲಾರು ಲಘು. ನಾನು ಬರ್ತೀನಿ. ಓಕೆ, ಬಾಯ್. ಹಿಂಗೆ ಕೂತಾರೆ ಅವರು. ಅಪ್ಪ ಅಮ್ಮ ಹಿಂಗೆ ಕೂತೀರಿ? ಏನಾಯ್ತು? ಏನಾಯ್ತ? ಕುಣಿಬೇಕು, ಬರ ಕುಣಿನು ಬಾ. ರಿಸಲ್ಟ್ ಬಂತಲ್ಲ, ಹಿಂಗೆ ಕೂತೀರಿ? ಇಷ್ಟೊತ್ತಿಗೆಲ್ಲ ಎಲ್ಲರೂ ಇರ್ತಿದ್ರು, ಪಾರ್ಟಿ ಎಲ್ಲ ಧೂಮ್ ಧಾಮ್ ಆಗಿರ್ತಿತ್ತು. ಹಿಂಗೆ ಸೈಲೆಂಟ್ ಆಗಿ ಕೂತಿರಿ? ಎಲ್ಲಾರು ಕರೆಸ್ತೀನಿ, ಎಲ್ಲಾರು ಕರೆಸಿ ಬರ್ರಿ ಪಾರ್ಟಿ ಅಂತ ಹೇಳಿ ಕರೆಸಿ ಎಲ್ಲಾರು ಕೂರಿಸಿ ಎಲ್ಲಾರ್ಗು ಹೇಳ್ತೀನಿ, ನನ್ನ ಮಗ ಫೇಲ್ ಆಗ್ಯಾನ, ಅದಕ್ಕೆ ಎಲ್ಲಾರ್ಗು ಪಾರ್ಟಿ ಅಂತ ಖುಷಿಯಾಗಿ ಪಾರ್ಟಿ ಕೊಡ್ತೀನಿ. ಏನ ಫೇಲಾ? ಮತ್ತೆ ನಾ ಫೇಲಾ? ಮತ್ತಿನ್ನೇನು 24 ತಾಸು ಬರೇ. ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ರಾತ್ರಿ ಎಲ್ಲ ಬರೀ ಫೋನ್ ಇಟ್ಕೊಂಡು ಅಷ್ಟೇ ಅಕ್ಕ. ಈಗ ರಿಸಲ್ಟ್ ಬಂದ ಮೇಲೆ ಫೋನ್ ಇಟ್ಕೊಂಡೆ ಬರ್ತಿ. ಈ ಬರೀ ಫೋನ್ ಅನ್ಕೋತಿದ್ರೆ ನೀ ಪಾಸ್ ಹಾಕೇನೆ, ಅದೇಂಗ ನಮ್ಗೇನು ಗ್ಯಾರಂಟಿ ಏನೇ? ನೀ ಫೇಲ ಗ್ಯಾರಂಟಿ ಬಿಡ.
ಅಲ್ಲ ನೀವ್ ಹೆಂಗ್ ಅನ್ಕೊಂಡ್ಬಿಟ್ರಿ ನಾವ್ ಫೇಲ್ ಆಗಿನಂತ? ನಿಮ್ಗೇನ್ ಪ್ರೂಫ್ ಅದ ನಾವ್ ಫೇಲ್ ಆಗಿನಂತ? ಹೇಳಿಲ್ಲ 24 ತಾಸು ಫೋನ್ ಇಟ್ಕೊಂಡ್ರ ನೀ ಪಾಸ್ ಹೆಂಗೋ ಹಾಕಿ ನೀ ಬರೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿ ನೋಡಪ್ಪ. ಹೌದು, ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿನ. ಏ ಏನ್ ಮಾತಾಡತ್ತಿ? ಹುಚ್ಚರೈತೆ ಮಾತಾಡ, ಖರೆ ಹೇಳ. ನೋಡಿಲ್ಲ ನೋಡಿಲ್ಲ ಹ್ಞೂನ್ರಿ ನೀ ನೋಡ್ಕೊ, ಖರೆ ಇಲ್ಲ ನಾವಿಲ್ಲ, ನಾವೇನೆ ಇವ್ ಮಗ ಇಲ್ಲ ಇವ. ಹೌದೇನೋ? ನಾನೇ ಕಾಲೇಜಿಂದ ಬಂದೇನೆ. ನೋಡಿಲ್ಲ ನೋಡ್ರಿ ಇನ್ನೊಂದ್ಸರಿ. ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಇವ. ಅಯ್ಯೋ ನನ್ ಮುತ್ತು ಬಂಗಾರ. ನಾನ್ ಹೇಳಿಲ್ವೇನ್ರಿ ನನ್ ಮುತ್ತುನ ಎತ್ತಿದೀನಿ ಅಂತ. ನೀವೇ ಬೈತಾ ಇದ್ರಿ ಯಾವಾಗ್ಲೂ ಅವನಿಗೆ. ಯಾರು ಬೈದ್ರಿ? ನನ್ ಮಗ ಭಾರಿ ಓದ್ತಾನಂತ ಹೇಳಿಲ್ಲ. ನಾ ಯಾವತ್ತೂ ಹೇಳ್ತಾ ಇದ್ದೆ ಏನಂದ್ರ ನವನ ನನ್ನ ಮಗ ಮತ್ತೆ ಖರೇನ ಮುತ್ತಾಡ್ದಿ ಬಿಡ್ನಿ. ಆಯ್ತು, ಇದೆಲ್ಲ ಆಯ್ತು. ನಿಮ್ಗೆ ಯಾರು ಹೇಳಿದ್ರು ನಾ ಫೇಲ್ ಆಗಿನಂತ? ನೀ ಫೇಲ್ ಆಗಿ ಅಂತ ಹೇಳು, ಫೇಲ್ ಆಕಿ ಅಂತ ಹೇಳಿದ್ರಿ. ನಿಮ್ಗೆ ಯಾರು ಹೇಳಿದ್ದು? ಅದೇನೋ ನನ್ನ ಫ್ರೆಂಡ್ ರಾಜು. ರಾಜು ಅಂಕಲ್. ಹಾ ಅದೇ ರಾಜು ಅಂಕಲ್ ಮೊನ್ನೆ ಬಂದಾಗ ಮಾತಾಡಿದ್ರು. ಏನು ನೀ ಏನೋ ಬರೇ ಫೋನ್ಯಾಗ ಇದ್ದಂತ ಅವ್ರ ಮುಂದೆ ಯಾಕ ನಾವು ನೋಡೋವಾಗಲೂ ಯಾವ್ದು ಬರೇ ಫೋನ್ಯಾಗ ಇದ್ದಲ್ಲ. ಅವಾಗ ಹೇಳಿದ್ರು ನಿಮ್ಮ ಮಗ ಬರೇ ಫೋನ್ಯಾಗ ಇರ್ತಾನ, ಓದ್ತಾನ ಇಲ್ಲ ನೋಡ್ರಿ, ಅವ ಈ ಸಲ ಫೇಲ್ ಆಗೋದು ಗ್ಯಾರಂಟಿ ಅಂತ ಹೇಳಿದ್ರು. ಅವ್ರ ತಂಗಿ ಫೋನೇ ಯೂಸ್ ಮಾಡಲ್ಲಂತೂ. ಆ ಹುಡುಗಿನೂ ಬ್ಯಾಡ ಅಂತ ಹೇಳತ್ತೆ. ಯಾಕಂದ್ರೆ ಫೋನ್ ಇದ್ರ ಹುಡುಗರು ಹಾಳಾಕ್ತಾರ, ಅದಕ್ಕೆ ಬೇಡ ಅಂತಾಳಂತ. ಅಣ್ಣ ನಂಗೆ ಫೋನ್ ಕೊಡಿಸ್ಬೇಡ, ನಾ ಏನೇ ಇದ್ರು ನಮ್ ಗೆಳತಿಗೆ ಹೋಗಿ ನಾ ಬರೀ ಡೈರೆಕ್ಟ್ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ, ಏನೇ ಇದ್ರು ನಮ್ಮ ಮನ್ಯಾಗ ಕೂತ್ ಬರೀ ಸ್ಟಡಿ ಮಾಡ್ತೀನಿ ಅಂತ ಹೇಳ್ತಾಳಂತ. ನಿನ್ನ ಮಗ ಯಾವಾಗ್ಲೂ ಫೋನ್ ಇಟ್ಕೊಂಡಿರ್ತಾನೆ, ಈ ಸಲ ಅವ ಫೇಲ್ ಆಗೋದು ಗ್ಯಾರಂಟಿ. ನನ್ನ ತಂಗಿ ಯಾವಾಗ್ಲೂ ಬುಕ್ ಹಿಡ್ಕೊಂಡಿರ್ತಾಳೆ, ಫೋನೇ ಯೂಸ್ ಮಾಡಂಗಿಲ್ಲ, ಆಕೆ ಫಸ್ಟ್ ರ್ಯಾಂಕ್ ಬರೋದು ಗ್ಯಾರಂಟಿ ಅಂತ ಹೇಳಿ ಹೋಗಿದ್ದ. ನನ್ನ ತಲೆಯಾಗ ಬರೇ ಅದಕ್ಕೆ ಪರಿಸ್ಥಿತಿ ಏನು, ನನ್ನ ಮಗ ಫೇಲ್ ಆಗ ಅದ್ರ ತಕ್ಕಂಗೆ ನೀನು ಯಾವಾಗ ನೋಡಿದ್ರು ಬರೀ ಫೋನ್ ಹಿಡ್ಕೊಂಡು ಕೂತಿರ್ತಿದ್ದೆ. ಅದಕ್ಕೆ ನಾ ಅನ್ಕೊಂಡಿದ್ದೆ ಆಕಿ ರ್ಯಾಂಕ ನೀನು ಡುಮುಕ್ ಅನ್ಕೊಂಡಿದ್ದೆ. ಈಗ ಉಲ್ಟಾನ ಆಗೋಯ್ತಲ್ಲೋ ನೋವನ. ನೀ ಮನಗಣ ಬಂದಿ, ಆಕ್ಚುಲಿ ಸೆಕೆಂಡ್ ರ್ಯಾಂಕ್ ಬಂದಿರ್ಬೇಕು ಮೋಸ್ಟ್ಲಿ. ಅಷ್ಟೋತ್ತಾಳ ಅಂದ್ರೆ ಆಕೆ ಬಂದೇ ಇರ್ತಾಳೆ. ಯಾಕೋ ನಗಾತಿ? ಇನ್ನೇನ್ ಮಾಡ್ಲಿಯಪ್ಪ, ನಿನ್ನ ಫ್ರೆಂಡ್ ಬಂದ್ಬಿಟ್ಟು ಮೊಬೈಲ್ ಯೂಸ್ ಮಾಡಿದ್ರೆ ಫೇಲ್ ಆಗ್ತಾನ ಅಂತ ಹೇಳಾರಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನಲ್ ನ ನೋಡ್ರಿ, ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.